ನಮಸ್ಕಾರ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದೊಂದು ಡಿಟಾಕ್ಸ್ ವಾಟರನ್ನು ನೀವು ತಗೊಂಡ್ರೆ ನಿಮಗೆ ಬರುವ ಎಷ್ಟೋ ಆರೋಗ್ಯ ಸಮಸ್ಯೆಗಳನ್ನ ಸುಧಾರಿಸ್ಕೋಬೋದು ಅಂತ ಹೇಳ್ಬೋದು. ಹಾಗೆ ಇದು ಹಲವಾರು ಉಪಯೋಗಗಳನ್ನ ಹೊಂದಿದೆ. ಅದು ಹೇರ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು, ಗಟ್ಟಾಗಿರ್ಬೋದು, ಅಥವಾ ಜೀರ್ಣಕ್ರಿಯೆ ಸಮಸ್ಯೆ ಆಗಿರ್ಬೋದು, ತೂಕ ಇಳಿಸೋದಾಗಿರ್ಬೋದು, ಶುಗರ್ ಸಂಬಂಧಿತ ಸಮಸ್ಯೆಗಳಾಗಿರ್ಬೋದು, ಪ್ರತಿಯೊಂದಕ್ಕೂ ಉಪಯುಕ್ತವಾಗಿದೆ. ಇದನ್ನು ಮಾಡೋದು ಹೇಗೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1 ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಮೆಂತೆ, 1/4 ಟೇಬಲ್ ಸ್ಪೂನ್ ಅಜ್ವೈನ್ ಹಾಗೂ ಅರ್ಧ ಲೆಮನ್. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನು ತೆಗೆದುಕೊಳ್ಬೇಕಾಗತ್ತೆ. ಅದಾದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ಕೋಬೇಕಾಗತ್ತೆ. ಇಲ್ಲಿ ಜೀರಿಗೆ ಪ್ರಮಾಣವನ್ನು ನಾವು ಹೆಚ್ಚಾಗಿ ಸೇರಿಸ್ಕೋತಾ ಇದ್ದೀವಿ. ಇದನ್ನು ಸಮ ಪ್ರಮಾಣದಲ್ಲೂ ಕೂಡ ಸೇರಿಸ್ಕೋಬೋದು. ಆದರೆ ಈ ರೀತಿ ಮಾಡೋದ್ರಿಂದಾಗಿ ನಮಗೆ ಎಫೆಕ್ಟ್ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟನ್ನು ಕೊಡುತ್ತೆ. ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಮೆಂತೆಯನ್ನು ಸೇರಿಸ್ಕೋತಾ ಇದ್ದೀನಿ. ಅದಾದ ನಂತರ 1/4 ಟೇಬಲ್ ಸ್ಪೂನಷ್ಟು ಅಜ್ವೈನನ್ನು ಸೇರಿಸ್ಕೋತಾ ಇದ್ದೀನಿ. ಅಜ್ವೈನನ್ನು ಜಾಸ್ತಿ ಹಾಕೋದು ಬೇಡ ಅನ್ನೋ ಕಾರಣಕ್ಕಾಗಿ ನಾನು ಇಲ್ಲಿ 1/4 ಟೇಬಲ್ ಸ್ಪೂನಷ್ಟು ಸೇರಿಸ್ಕೋತಾ ಇದ್ದೀನಿ. ಇದೆಲ್ಲ ಆದ ನಂತರ ಇದನ್ನು ಓವರ್ ನೈಟ್ ಅಂದರೆ ರಾತ್ರಿ ಪೂರ ಈ ರೀತಿ ಮುಚ್ಚಳವನ್ನು ಮುಚ್ಚಿ ನೆನೆಸಿ ಇಡಬೇಕಾಗತ್ತೆ, ಸೋಕ್ ಮಾಡಿ ಇಡಬೇಕಾಗತ್ತೆ. ಅದಾದ ನಂತರ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿಯಾಗಿರುತ್ತೆ. ಅದಾದ ನಂತರ ಒಂದು ಪಾತ್ರೆಯಲ್ಲಿ ಅದನ್ನು ಇಟ್ಕೊಂಡು ಗ್ಯಾಸನ್ನು ಆನ್ ಮಾಡಿಕೊಂಡು ಮೆಲ್ಲ ಉರಿಯಲ್ಲಿ ಈ ರೀತಿಯಾಗಿ ಕುದಿಸ್ಕೋಬೇಕಾಗತ್ತೆ. ಏನು ನಾವು ತಗೊಂಡಿರೋ ಮೆಂತೆ, ಅಜ್ವೈನ್ ಅಥವಾ ಜೀರಿಗೆ ಆಗಿರ್ಬೋದು ಎಲ್ಲ ಚೆನ್ನಾಗಿ ಕುದಿಬೇಕು. ಅದರಲ್ಲಿರೋ ಎಲ್ಲ ಅಂಶಗಳನ್ನು ಹೊರಗೆ ಬರಬೇಕು. ಅದು ಕಲರ್ ಚೇಂಜ್ ಆಗಬೇಕು. ಹಾಗೆಯೇ ಇದೆಲ್ಲ ಸ್ಲೋ ಗ್ಯಾಸ್ ಫ್ಲೇಮಲ್ಲೇ ಮಾಡಬೇಕಾಗುತ್ತೆ. ಹೈ ಗ್ಯಾಸ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ಹಾಗೆ ಈ 1 ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗುವಷ್ಟು ಕೂಡ ಚೆನ್ನಾಗಿ ಕುದಿಸ್ತಾ ಇರಬೇಕು. 1 ಗ್ಲಾಸ್ ನೀರು ಏನಿದೆ ಅದು 1/2 ಗ್ಲಾಸ್ ಆಗಬೇಕು. ಇದೆಲ್ಲ ಆದ ನಂತರ ಅದನ್ನು ಸ್ವಲ್ಪ ಹೊತ್ತು ತಣ್ಣಗೆ ಆಗೋಕ್ಕೆ ಬಿಡಬೇಕು. ತಣ್ಣಗೆ ಆಗೋಕ್ಕೆ ಬಿಟ್ಟ ನಂತರ ಈ ರೀತಿಯಾಗಿ ನಿಮಗೆ ಕಲರ್ ಚೇಂಜ್ ಆಗಿರುತ್ತೆ. ಹಾಗೆಯೇ ನಿಮಗೆ ರೆಡಿ ಆಗಿರುತ್ತೆ. ಈಗ 1 ಗ್ಲಾಸನ್ನು ತಗೊಂಡು ಅದಕ್ಕೆ ನಾವೇನು ರೆಡಿ ಮಾಡ್ಕೊಂಡಿದ್ವಿ ಈ ಡಿಟಾಕ್ಸ್ ಡ್ರಿಂಕನ್ನು ಸ್ಟ್ರೈನ್ ಮಾಡ್ಕೋಬೇಕಾಗತ್ತೆ. ಸ್ಟ್ರೈನ್ ಮಾಡ್ಕೊಂಡ ನಂತರ ಇದಕ್ಕೆ 1 ಲೆಮನನ್ನು ಸೇರಿಸಿ ನಾವು ಪ್ರತಿದಿನ ತಗೊಳ್ಳೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗುತ್ತೆ. ಹಾಗೆ ನಮಗೆ ಹೊಟ್ಟೆ ಉಬ್ಬರ ಕಡಿಮೆ ಆಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ, ಹೇರ್ ಗ್ರೋತ್ ಆಗುತ್ತೆ. ಹಾಗೆಯೇ ಬ್ಲಡ್ ಶುಗರ್ ಕಮ್ಮಿ ಆಗುತ್ತೆ, ಬ್ಲೋಟಿಂಗ್ ಕಡಿಮೆ ಆಗುತ್ತೆ. ಮೆನ್ಸ್ಟ್ರಲ್ ಸೈಕಲಲ್ಲಿ ಬರುವಂತಹ ಎಷ್ಟೋ ಪ್ರಾಬ್ಲಮ್ಸು, ಮೆನ್ಸ್ಟ್ರಲ್ ಸೈಕಲ್ ಸರಿಯಾಗಿ ಬರ್ತಾ ಇಲ್ಲ ಅನ್ನೋರು ಕೂಡ ತಗೋಬೋದು. ಹಾಗೆಯೇ ಮೆನ್ಸ್ಟ್ರಲ್ ಸೈಕಲಲ್ಲಿ ನಮಗೆ ಜಾಸ್ತಿ ಕ್ರ್ಯಾಂಪ್ಸ್ ಬರ್ತಿದೆ, ನೋವಾಗ್ತಿದೆ, ಹೊಟ್ಟೆ ನೋವಿದೆ, ತಡೆಯೋಕ್ಕೆ ಆಗಲ್ಲ ಅನ್ನೋರು ಕೂಡ ಈ ಡ್ರಿಂಕನ್ನು ತಗೋಬೋದು. ಆದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಮಾತ್ರ ಈ ಡ್ರಿಂಕನ್ನು ಡಾಕ್ಟರ್ನ ಸಲಹೆಯ ಮೇರೆಗೆ ತಗೋಬೇಕಾಗತ್ತೆ. ಅದು ಬಿಟ್ಟರೆ ಇನ್ನೆಲ್ಲರೂ ತಗೋಬೋದು. ಈಗ 1 ಲೆಮನನ್ನು ಈ ರೀತಿಯಾಗಿ ಕೊನೆಯದಾಗಿ ಸೇರಿಸ್ಕೋಬೇಕಾಗತ್ತೆ. ಇನ್ನೂ ಹೆಚ್ಚಿನ ಎಫೆಕ್ಟಿವ್ ಆಗಿ ವರ್ಕ್ ಆಗಲಿ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ಚಿಕ್ಕದಾದ ಲೆಮನನ್ನು ಅರ್ಧಕ್ಕೆ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಅದರ ರಸವನ್ನು ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ರಸವನ್ನು ಸೇರಿಸ್ಕೊಂಡ ನಂತರ ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಟ್ಟು ಆನಂತರ ನಾವು ಇದನ್ನು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ತಗೋಬೇಕಾಗತ್ತೆ. ಈ ಡಿಟಾಕ್ಸ್ ಡ್ರಿಂಕನ್ನು ನೀವು ಪ್ರತಿದಿನ ತಗೊಳ್ಳೋದ್ರಿಂದ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ಬ್ಲಡ್ ನಿಮಗೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಹಾಗೆ ಓವರಾಲ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಡೈಜೆಷನ್ ಚೆನ್ನಾಗಾಗುತ್ತೆ. ಈ ಡ್ರಿಂಕನ್ನು ನಾನು ಪರ್ಸ್ನಲಿ ಯೂಸ್ ಮಾಡಿ ನನಗೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗಿರೋದ್ರಿಂದ ನಾನು ಕೂಡ ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಇದರ ರಿಸಲ್ಟ್ ಕೂಡ ನಿಮಗೆ ಬೇಗನೆ ಗೊತ್ತಾಗುತ್ತೆ. ನೀವು ತುಂಬ ಲೈಟಾಗಿ ಫೀಲ್ ಮಾಡ್ತೀರ. ಹಾಗೆ ತುಂಬ ಚೆನ್ನಾಗಿ ನಿಮಗೆ ಊಟ ಮಾಡಿದ್ದೆಲ್ಲ ಜೀರ್ಣ ಆಗೋದಾಗಿರ್ಬೋದು ಅಥವಾ ಸ್ಕಿನ್ ಹೇರ್ ಆಗಿರ್ಬೋದು ತುಂಬಾ ಚೆನ್ನಾಗುತ್ತೆ ಅಂತ ಹೇಳ್ಬೋದು. ಹಾಗೆ ವೆಯ್ಟ್ ಲಾಸಿಗೆ ಕೂಡ ವರ್ಕ್ ಆಗುತ್ತೆ. ಹಾಗೆ ಶುಗರ್ ಇದ್ದವ್ರಿಗೆ ಕೂಡ ವರ್ಕ್ ಆಗುತ್ತೆ. ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿರುವ ಈ ಡ್ರಿಂಕನ್ನು ನೀವು ಖಂಡಿತವಾಗ್ಲೂ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.